ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಗುಡ್ ಈವ್ನಿಂಗ್ ಗೈಸ್. ನೋಡಿ, ವರ್ತೂರು ರೋಡ್ ಇದು. ರೋಡಲ್ಲಿ ಹೋಗ್ತಾ ಇದ್ರೆ ಯಾರೇ ಒಬ್ಬ ಮನುಷ್ಯ ಆದರೂ ಕಟ್ಟಿರೋ ಟ್ಯಾಕ್ಸಿಗೆ ಖುಷಿ ಪಡಬೇಕು. ಏನೇ ಆಗಲಿ ಇನ್ಸೂರೆನ್ಸ್ ಕಟ್ತಾರೆ ಪ್ರತಿಯೊಬ್ಬ ವೆಹಿಕಲ್ ತೊಗೊಂಡವನು. ಬಟ್ ಆದರೆ ಇಂತಹ ರೋಡ್ಗಳಲ್ಲಿ ಅದು ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್ ಕರ್ನಾಟಕ. ಬಟ್ ಇಲ್ಲಿ ನಾನು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟೀಸ್ ಪರವಾಗಿ ನಾನು ಮಾತಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸೇ ವೇಸ್ಟ್ ಗೈಸ್. ನೋಡಿ, ಒಂದು ಗುಂಡಿ ನೋಡಿ, ಈ ಗುಂಡಿ ಎಷ್ಟು ದಿವಸದಿಂದ ಹಂಗೆ ಇದೆ ನೋಡಿ. ಹಂಗೆ ನೋಡಿ, ಇವಾಗ ಒಂದು ಕಾರೋ ಏನೋ ಒಂದು ವೆಹಿಕಲ್ ಹೋಗಲಿ, ಅದು ಸೌಂಡ್ ಕೇಳಿಸ್ತೀನಿ ನಿಮಗೆ. ಯಾವ ಥರ ಸೌಂಡ್ ಬರುತ್ತೆ ನೋಡಿ, ಅದು ಫುಲ್ಲು ಶೇಕ್ ಆಗೋ ಥರ ಇದೆ. ಅದು ಎಂಥ ಕಷ್ಟ ಅಂದರೆ ಯಾವನ್ನೇ ಆಗಲಿ ಇಲ್ಲಿ ಓಡಾಡ್ಬೇಕಾದ್ರೆ ತುಂಬ ಡೇಂಜರ್ ಅಂದರೆ ತುಂಬ ಡೇಂಜರ್. ನೋಡಿ ಅದು ಹೆಂಗೆ ಶೇಕ್ ಆಗುತ್ತೆ. ಆಗಲೇ 2 months ಆಗ್ತಾ ಬರ್ತಾ ಇದೆ ಅದು. ನೋಡಿ ಇವಾಗ ನೋಡಿ ಸೌಂಡ್ ಹೆಂಗೆ. ಈ ಥರ ಇದ್ದರೆ ಪೊಲಿಟಿಕಲ್ ಪಾರ್ಟೀಸ್ ಅವಶ್ಯಕತೆ ಏನಿದೆ ಇಂಡಿಯನ್ಸ್ಗೆ. ಪಬ್ಲಿಕ್ ಎಷ್ಟು ದಿವಸ ಸೈಲೆಂಟಾಗಿ ಕೂತಿರ್ತಾರೆ ಅಷ್ಟು ದಿವಸ ಇದೇ ಕತೆ ಇವ್ರದ್ದು. ಪಬ್ಲಿಕ್ ಯಾವಾಗ ಕೈ ರೈಸ್ ಮಾಡ್ತಾರೆ ಆವಾಗಲೇ ಅವ್ರಿಗೆ ಬುದ್ಧಿ ಬರೋದು. ಸುಮ್ಮನೆ ಮಾತಾಡಬಾರ್ದು, ಬಟ್ ಮಾತಾಡ್ತಾ ಇದ್ದೀನಿ. ಪಬ್ಲಿಕ್ ಎಷ್ಟು ದಿವಸ ಸೈಲೆಂಟಾಗಿ ಕೂತಿದ್ರು ಇವ್ರು ಅಷ್ಟು ದಿವಸನೂ ಇವ್ರು ಕರಪ್ಷನ್ ಮಾಡ್ಕೊಂಡು ಆರಾಮಾಗಿ ಲೂಟಿ ಹೊಡ್ಕೊಂಡೇ ಕೂತಿರ್ತಾರೆ. ಇನ್ನೇನೂ ಆಗಲ್ಲ. ಅದು ಬಿಟ್ಟು ನೋಡಿ ಇಲ್ಲಿ ರೋಡ್ ನೋಡಿ, ಈ ಥರ ಅವಶ್ಯಕತೆ ಬೇಕಿತ್ತ ಇಲ್ಲಿ? ಯಾಕೆ ಕಾಂಗ್ರೆಸ್ಸು ಅಲ್ಲ, BJPನೂ ಅಲ್ಲ, ಎಲ್ಲ ವೇಸ್ಟೇ. ಮನಿ ಮೇಕರ್ಸ್ ಏನೂ ಅವಶ್ಯಕತೆ ಇಲ್ಲ. ಎಷ್ಟು ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅದು ಗೊತ್ತಿಲ್ಲ. ಸುಮ್ಮನೆ ಮೀಟಿಂಗ್ ಮಾಡ್ತೀವಿ, ಅದು ಮಾಡ್ತೀವಿ ಅನ್ನೋದು ಈ ಕಡೆ ತೆಗ್ದು ದುಡ್ಡನ್ನ ಲೂಟಿ ಹೊಡೆದು ಒಳಗೆ ಹಾಕೊಳ್ಳೋದು. ಇದು ಒಂದು ಪೊಲಿಟಿಕಲ್ ಲೀಡರ್ಸ್ದ ಕೆಲಸಗಳು. ಇಂಥ ವಿಚಾರಕ್ಕೆ ಏನಕ್ಕೆ ಗೆಲ್ಲಿಸ್ಬೇಕು ಅವರಿಗೆ, ಕಚಡಗಳಿಗೆ? ನೋಡಿ ಅಲ್ಲೊಂದು ಬಸ್ ಬರ್ತಾ ಇದೆ ನೋಡಿ, ಆ ಥರ ಇವಾಗ ಅದು ಶೇಕ್ ಇಂಥ ಪರಿಸ್ಥಿತಿ. Check the mic and make sure it sound right, boys.